ಜನತೆಗೂ. ಮೈಸೂರಲ್ಲೂ ಸರ್ ಯದುವೀರ್ ವಿರುದ್ಧ ಸಿಎಂ ಅವರು ಸರ್ ಇದೇ ಹೇಳ್ತಿರುವಂಥದ್ದು ಸರ್. ಒಕ್ಕಲಿಗರಿಗೆ ಕೊಟ್ಟಿದ್ದೇವೆ. ಒಕ್ಕಲಿಗರಿಗೆ ಏನು ಮಾಡಿದ್ರು ಅಲ್ಲಿ ಮೈಸೂರಿನಲ್ಲಿ? ಸಿದ್ದರಾಮಯ್ಯನವರು ಒಕ್ಕಲಿಗ ಸಮಾಜವನ್ನು ಯಾವ ರೀತಿ ತುಳಿದಿದ್ದಾರೆ ಗೊತ್ತಿಲ್ವಾ ಜನಕ್ಕೆ? ಈಗ ಒಕ್ಕಲಿಗರ ಮೇಲೆ ಮಮತೆ ಬಂದುಬಿಡ್ತಾ ಸಿದ್ದರಾಮಯ್ಯನವರಿಗೆ? ಮೈಸೂರಿನಲ್ಲಿ ಹಲವಾರು ವರ್ಷಗಳ ನಂತರ ಇಷ್ಟು ವರ್ಷ ಯಾಕೆ ಕೊಡಲಿಲ್ಲ ಒಕ್ಕಲಿಗರಿಗೆ? ಮೈಸೂರಿನಲ್ಲಿ ಈಗ ಕೊಟ್ಟವ್ರಂತಲ್ಲ, 20 ವರ್ಷ 30 ವರ್ಷ ಆದಮೇಲೆ ಒಕ್ಕಲಿಗರಿಗೆ ಟಿಕೆಟ್ನ 30 ವರ್ಷದಿಂದನೇ ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಇದರಿಂದ ಈ ರೀತಿಯ ಮತ್ತು ನಮ್ಮನ್ನು ಜಾತ್ಯತೀತ ಅನ್ನೋ ತೆಗೆದಾಕಬೇಕು ಪದ ಅಂತೀರಿ. ನೀವು ರಾಜಕೀಯ ಮಾಡ್ತಾ ಇರೋದೇನು? ಜಾತಿ ಹೆಸರಲ್ಲಿ ರಾಜಕೀಯ ಮಾಡೋಕೆ ಕೊಟ್ಟಿರೋದು ನೀವುಗಳು. ಜನತಾದಳ ಇನ್ನು ಜಾತ್ಯತೀತ ತೆಗೆದಾಕಬೇಕು, ಹೆಸರನ್ನ ತೆಗೆಸ್ತೀವಿ ಅದನ್ನ ಹೇಳ್ತೀರಿ. ಹಾಗಿದ್ರೆ ನೀವು ಮಾಡ್ತಿರೋದು ಯಾವ ಜಾತಿ ರಾಜಕೀಯ? ಇದರಿಂದ ನೀವು ಹೇಳಿಕೆ, ನಿಮ್ಮ ನಡವಳಿಕೆಗಳು ಇವಕ್ಕೆ ಒಂದಕ್ಕೊಂದಕ್ಕೆ ತಾಳನೇ ಆಗೋದಿಲ್ಲ. ನನ್ನ ವಿರುದ್ಧ ಮಂಡ್ಯದಲ್ಲಿ ಬಂದು ಪಾಪ ಬಂದು ಏನೇನು ಕೊಟ್ಟಿದ್ದಾರೆ, ಎಂಥದ್ದು ಅದು ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೀವಿ ಘೋಷಣೆ ಮಾಡೋರೆ. ಸಕ್ಕರೆ ಕಾರ್ಖಾನೆದೂ ವಿಶ್ವೇಶ್ವರಯ್ಯರು ಕೃಷ್ಣರಾಜ ಒಡೆಯರ್ ಇದು ಕಾರ್ಖಾನೆ ಇವತ್ತು ಮೈ ಶುಗರ್ನ ಇವತ್ತು ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳಿದ್ದಾರೋ, ಹೊಸದಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೋ. ಹೋಲಿ ಬಜೆಟಲ್ಲಿ ₹1 ಇಟ್ಟರ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಆಸ್ತಿ ಇದೆಯಲ್ಲ, ಆಸ್ತಿ ಮಾರಾಟ ಮಾಡಿ ಅದೆಂಥದ್ದು IT ಇಂಡಸ್ಟ್ರಿ ತರ್ತಾರಂತೆ. ಘೋಷಣೆ ₹1 ಬಜೆಟಲ್ಲಿ ದುಡ್ಡಿಟ್ಟಿಲ್ಲ. ಇವರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು ಬಜೆಟ್ನಲ್ಲಿ ಕಾರ್ಯಕ್ರಮ ಹೇಳಬೇಕಲ್ಲ. ಪ್ರಚಾರ ಮಾಡಲಿ.